ಇದನ್ನೆಲ್ಲ ನಿಜ ಅಂತ ತಿಳ್ಕೊಂಡೇನ ಅಣ್ಣ? ಇದೆಲ್ಲ ನಾಟಕ. ನಮ್ಮವ್ವ ಅಪ್ಪ ಹೆಂಗ ನನ್ನ ಕಣ್ಣು ಮುಂದೆ ವಿಲಿ ವಿಲಿ ಅಂತ ಒದ್ದಾಡಿ ಪ್ರಾಣ ಬಿಟ್ರು. ಹಂಗ ಅವ್ರ ಇಡೀ ವಂಶನ ನರಳಿ ನರಳಿ ಸಾಯುವಂಗ ಮಾಡ್ಲಿಲ್ಲ. ನನ್ನ ಹೆಸರು ದಾಮಿನಿನ ಅಲ್ಲ, ದಾಮಿನಿನ ಅಲ್ಲ. ಗುಡಿಗೆ ಹೋಗೋ ದಾರ್ಯಾಗ ಹಿಂಗ ಅಡ್ಡ ಕಟ್ಕೊಂಡು ನಿಂತ್ರ ದೇವಸ್ಥಾನಕ್ಕೆ ಹೋಗೋರನ್ನ ನಿಮ್ಮಿಬ್ರು ಒತ್ತು ಗುಡಿಗೆ ಹೋಗ್ಬೇಕಾ ಬುದ್ಧಿಗಿಡಿಗಳು ದೇವಸ್ಥಾನಕ್ಕೆ ಬಂದ್ರೆ ದೇವರು ವರ ಕೊಡಂಗಿಲ್ಲ. ಬೊಬ್ಬಣಿ ಕುಂಡಿ ಮ್ಯಾಲ ಬರಿ ಕೊಡ್ತಾನ. ಅದೇ ಸೂರ್ಯ. ಆ ಸೂರ್ಯ ನಿನ್ನ ನೆತ್ತಿ ಮೇಲೆ ಬಂದ ನಿನ್ನ ನೆತ್ತಿ ಸುಡ್ತೈತೆ ಅಂತೇಳಿ ನಾನು ನೆಳ್ಳಾಗಿ ಬಂದೆಲ್ಲ. ನಾನು ಆದೆ ಮಲ್ಲ. ನೀನಾಗಿ ನೀನ ಬಿಸಿಲಾಗ ಬಂದ ನೆತ್ತಿ ಅಂದ ಮೇಲೆ ಬಿಸಿಲಾಗ ನೆತ್ತಿ ಸುಟ್ಟುಕೊಂಡು ಹೋಗುದು ಎಂತೂ ಗ್ಯಾರಂಟಿ. ಏಯ್, ಈ ನಿನ್ನ ಒಡಪದ ಮಾತುಗಳ ನನ್ನ ಮುಂದೆ ಮಾತಾಡಕ್ ಹೋಗ್ಬೇಡ. ನಿನ್ನ ಮನಸ್ಸಾಗ ಏನಾರ ಇದ್ರೆ ಕೇಳ, ಸಟ್ನ ಉತ್ತರ ಕೊಡ್ತೀನಂತ. ಇಲ್ಲ ಅಂದ್ರೆ ನಿನ್ನ ಜೀವ ನನ್ನ ಕೈಯಾಗ ಹೋಗೋದು ಗ್ಯಾರಂಟಿ. ಒಳ್ಳೆ ಹಾಕಿ ಅಂತ ತಿಳಿದಾಕಿ ಕಳ್ತನ ಮಾಡ್ದಾಕಿ ಅಂತ ಗೊತ್ತಾದ ಮೇಲೆ ಸುಮ್ಮನೆ ಹೆಂಗ ಬಿಡಾಕ ಬರ್ತೈತೆ ಪೂಪಣಿ? ಸಟ್ನ ಉತ್ತರ ಕೊಡು, ಇಲ್ಲ ಅಂದ್ರೆ ನನ್ನ ಕೈಯಾಗ ಶಟದ್ ಹೊಕ್ಕಿ. अबे ओ बांद्र के बच्चे, क्या है तुम्हारे पास सच्चे? ಏನಂದಿ? ಪ್ರೀತಿ. ಒಂದು ಹೆಣ್ಣು ನೋಡಕ ಚಂದ ಕಂಡ್ರೆ ಸಾಕು, ಪ್ರೀತಿ ಪ್ರೇಮ ಅಂತ ಹೇಳಿ ಅವಳನ್ನ ನಿಮ್ಮ ಮೋಹದ ಬಲಿಯಾಗ ಬೀಳಿಸ್ಕೊಂಡು ಆಕಿನ ಕೊಳ್ಳಿಗೆ ತಾಳಿ ಕಟ್ಟಿ ಆಕಿನ ಯಾವ್ದ್ರ ಮನೆ ಮೂಲೆಯಾಗ ಹೋಗೋದು, ನಾಳೆ ಆಕಿನ ಹೊಟ್ಟಿಗೆ ಶಗಣಿ ತಂದು ಹಾಕ್ಬೇಕಂತ ಮಾಡಿದ್ಯಾರಲ್ಲ. ಮತ್ತಿನ್ನೇನ ದಾಮಿನಿ ಅಂತಿದಿ? ಚಂದಂಗ ಕಲಿತು ವಿದ್ಯಾವಂತನಾಗಿ ದೊಡ್ಡ ನೌಕರಿ ಹಿಡಿದ್ರ ಹೆಂಡ್ರು ಮಕ್ಕಳನ್ನ ಚಂದಂಗ ಜೋಪಾನ ಮಾಡಬಹುದು. ಅದು ಇಲ್ಲ, ಈ ಭೂತಾಯಿ ಮಡಿಲೊಳಗ ದನದ ಕೂಡ ದನ ಆಗಿ ದುಡಿದು ಹಗಲು ರಾತ್ರಿ ಬೆವರು ಸುರಿಸಿ ಗಂಡ ಹೆಂಡತಿ ಮಕ್ಕಳು ಮರಿ ಬಂಧು ಬಳಗ ಕಷ್ಟ ಅಲ್ಲ, ಇಡೀ ದೇಶಕ್ಕೆಲ್ಲ ಅನ್ನ ಹಾಕೋ ರೈತನಾಗಾದ್ರೂ ಮೆರಿಬಹುದು. ಏನು ಇರ್ಲಾರ್ದಂಗ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ಮಕ್ಕಳು ಮರಿ ಆದ್ಮೇಲೆ ಮಕ್ಕಳನ್ನೇನು ಭಿಕ್ಷಾ ಬೇಡ ಕಳಿಸ್ಬೇಕಂತ ಮಾಡಿದ್ಯಾನಲ್ಲ, ಭಿಕ್ಷಾನ ನಿತ್ಯಲ್ಲ ಮಗ ನೋಡ್ಕೊಂತ ಅವ ಎಲ್ಲಿ ಹೋದವ ನಮ್ಮಣ್ಣ ಹರ್ಕ್ ಚೊಣ್ಣ. ಒಬ್ಬೊಬ್ರ ಮುಂದೆ ಒಂದೊಂದು ವಿಷಯ ಹೇಳಕ ನಾ ಏನು ಮಾತಾಡೋ ಗೊಂಬಿ ಅಲ್ಲ, ಕರಸವನ ಅವ್ರ ಮುಂದೆ ಹೇಳ್ತೀನಂತ. ತಂಗ್ಯವ್ವ, ನಾ ಎಲ್ಲಿ ಹೋಗಿಲ್ಲವ್ವ, ಇಲ್ಲೇ ಮರಿ ನಿಂತಿದ್ದೆ. ಇವನ ಜಳಕ ನಡೆದಿತ್ತು, ಇವನ ಹಸಿರಿನಂಗೆ ಜಳಕಾಲಿ ಅಂತ ನಿಂತಿದ್ದೆವ. ಈಗ ಏ ಅಣ್ಣ, ಈ ನಿನ್ನ ತಂಗಿ ಹಿಂಗ್ಯಾಕೆ ಮಾಡಾಕತ್ತಾಳ? ಈ ನಿನ್ನ ತಂಗಿ ಹಿಂಗ್ಯಾಕಾದ್ಲು ಅಂತ ನಿನಗೆ ವಿಚಾರ ಮಾಡಿ ಮಾಡಿ ತಲೆ ಕೆಟ್ಟಿರ್ಬೇಕಲ್ಲ. ಇಲ್ಲ, ನೀನು ಮಾಡಿರೋ ತಪ್ಪಿನ ಅರಿವರ ನಿನಗೈತೇನೋ? ಇಲ್ಲ, ನೀ ಮಾಡಿದ ತಪ್ಪಿನ ಅರಿವು ನಿನಗಿದ್ರ ನೀ ಆ ಹೇಸಿ ಕೆಲಸನ ಮಾಡಕ್ ಹೋಗಿದ್ದಿಲ್ಲ. ತಿಳಿದೋ ತಿಳಿಲಾರ್ದೋ ನೀನು ಮಾಡಿದ ಒಂದು ತಪ್ಪಿಗಾಗಿ 10 ವರ್ಷ ನೀನು ಬಹಿಷ್ಕಾರಕ್ಕೊಳಗಾದೆ. ನೀನು ಊರು ಬಿಟ್ಟು ಹೋದೆ. ನಮ್ಮನ್ನ ಹಡದ ತಂದೆ ತಾಯಿಗಳು ಏನು ಮಾಡಬೇಕು? ಇಲ್ಲಪ್ಪ, ಇಲ್ಲ, ನನ್ನ ಮಗ ತಪ್ಪು ಮಾಡಿಲ್ಲ. ನನ್ನ ಮಗ ಇಂಥ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ ಅಂತೇಳಿ ಪಂಚರ ಮುಂದ, ದೊಡ್ಡವ್ರ ಮುಂದ, ಈ ಊರ ಜನರ ಮುಂದ
ಹಿಡಿದು ಬೇಡ್ಕೊಂಡ್ರು, ಅಂಗಲಾದ್ರು, ಹತ್ರು, ಕರೆದ್ರು. ಆದ್ರೆ ಈ ಊರಾಗಿನ ಜನ ಮಾಡಿದ್ದು ಏನು ಗೊತ್ತೇನಣ್ಣ? ಏನು ಗೊತ್ತಾ? ಅವ್ರಿಗೆ ಅನುಮಾನ ಮಾಡಿ ಚೀತು ಅಂತ ಹೇಳಿ ಈ ಊರಿಂದ ಹೊರಗೆ ಹಾಕಕ್ ನೋಡಿದ್ರು. ಆಗ ಆಗ ನಾ ಇನ್ನು ಸಣ್ಣ ಕೂಸು, ಸಣ್ಣ ಕಳಲು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಾಕ ನಮ್ಮನ್ನ ಹೊಡೆದ್ರು, ಬಡಿದ್ರು, ಚಿತ್ರ ಹಿಂಸೆಗೊಳಿಸಿದ್ರು. ಇಷ್ಟೆಲ್ಲ ಅವಮಾನ ತಾಳಾರ್ದ ನಮ್ಮ ಅವ್ವ ಅಪ್ಪ ಎದೆ ಹೊಡೆದುಕೊಂಡು ನೇಣ ಹಾಕೊಂಡು ಸತ್ತು ಹೋದ್ರು. ಯಾರ ಮುಂದೆ ಹೇಳ ಅಣ್ಣ, ಯಾರ ಮುಂದೆ ಹೇಳ ಎಂಟ? ಜಗತ್ತಿನಾಗ ಏನು ಕೊಟ್ಟರು ಸಿಗುತ್ತೋ, ಆದ್ರ ತಂದೆ ತಾಯಿ ಪ್ರೀತಿ ಏನಾದ್ರೂ ಸಿಗುತ್ತೇನೋ ಅಣ್ಣ? ಸಿಗುತ್ತಾ? ತಂದೆ ತಾಯಿ ಪ್ರೀತಿನ ಕಾರದ ತಪ್ಪಲ್ಲಿ ಆಗಿ ಬೆಳೆದೆ. ಒಂದು ಹೊತ್ತಿನಾಗ ಅವ್ವ ಅಪ್ಪನ ನೆನೆಸ್ಕೊಂಡ್ ಬಿಟ್ರ ಈ ಭೂಮಿ ಮೇಲೆ ಬದುಕಿರೋದ್ರೊಳಗೆ ಯಾವ ಅರ್ಥನೂ ಇಲ್ಲ ಅನ್ಸುತ್ತೋ ಎಣ್ಣ? ಯಾವ ಅರ್ಥನೂ ಇಲ್ಲ ಅನ್ಸುತ್ತ? ನೀನು ತಪ್ಪು ಮಾಡಿ ಊರಿಗೆ ಹೋದಲ್ಲ, ನಾವು ಅನುಭವಿಸಿದ ಸಂಕಟ ನೋವು ನಿನಗೆ ಗೊತ್ತಾಗಂಗಿಲ್ಲ. ಒಂದು ಕೆಲಸ ಮಾಡು, ನೀನು ಸುಖವಾಗಿರ್ಬೇಕಾದ್ರ, ಇನ್ನು ಮುಂದೆ ನೀನು ಸುಖವಾಗಿ ಬದುಕಬೇಕಾದ್ರ ನಿನ್ನ ಕೈಯಾರೆ ನನ್ನ ಕತ್ತಿಸ್ಕೆ ಕೊಂದು ಹಾಕಿಬಿಡು. ನಾನು ನಮ್ಮ ಅವ್ವ ಅಪ್ಪನ ತಪ್ಪಾಯ್ತವ. ನನ್ನ ತಾಯಿ ಸ್ಥಾನದಲ್ಲಿದ್ದು ಇದೊಂದು ಕ್ಷಮೆನ ನನ್ನ ಹೊಟ್ಟೆ ಹಾಕೊಳ್ಳವ, ನಿನ್ನ ಹೊಟ್ಟೆ ಹಾಕೋ. ಏನ್ ಮಾಡ್ಲವ, ಏನ್ ಮಾಡ್ಲಿ? ನಾನ್ ಮಾಡ್ರು ಒಂದೇ ಒಂದ್ ಸಣ್ಣ ತಪ್ಪು. ಈ ಊರ್ ಜನ ಹೋಗಿ ಕಟ್ಟಿದ್ದೆಲ್ಲ ಗುಡ್ಡ ಮಾಡಿ ಆ ದೇಶ ಈ ತಲೆ ತುಂಬಿ ನನ್ನ ಈ ರೀತಿ ಮಾಡಿ ಊರು ಬಿಟ್ಟು ಬಹಿಷ್ಕಾರ ಹಾಕ್ತಿದ್ರಲ್ಲವ್ವ. ಆ ಒಂದು ವೇದನೆ ತಾಳಾರ್ದೆ, ಆ ನನ್ನ ತಂದೆ ತಾಯಿ ನನ್ನ ಕಣ್ಣು ಮುಂದೆ ಇರ್ಲಾರ್ದೆ, ಅವರ ಶವ ಸಂಸ್ಕಾರಕ್ಕೆ ನಾನಿರ್ಲಾರ್ದೆ ನೇಣು ಹಾಕೊಂಡು ಸಾವಿಗೆ ಇಡೋದ್ರಲ್ಲವ. ಯಾಕೆ ಸಹಿಸ್ಕೋಬೇಕವ? ಯಾಕೆ ಸಹಿಸ್ಕೋಬೇಕು? ಅಷ್ಟಕ್ಕೂ ಮಾತಾಡೋ ಬರವನ ಮೇಲೆ ಸೇರ್ ತೀರ್ಸಬೇಕಂತ ನಾನೇ ಊರಿಗೆ ಬಂದ್ರೆ ನೀನು ಅವನ ಮನೆ ಮುತ್ತೈದೆ ಸ್ಥಾನ ತುಂಬಿ ಸಂತಾನ ಕೊಡೋಕ್ ಕೊಂಟಿಯಲ್ಲವ. ಇದ್ಯಾವ ನ್ಯಾಯ? ಇದನ್ನೆಲ್ಲ ನಿಜ ಅಂತ ತಿಳ್ಕೊಂಡೇನೋ ಅಣ್ಣ? ಇದೆಲ್ಲ ನಾಟಕ.
ಮೆಚ್ಚಲೇಬೇಕವ್ವ ನಿನ್ನ ಧೈರ್ಯ ಆಶ್ಚರ್ಯಕ್ಕೆ. ತಂಗ್ಯವ್ವ, ಈ ಭೈರವ ಇಂದು ನಿನ್ನ ಮುಂದೆ ಪ್ರತಿಜ್ಞೆ ಮಾಡ್ತಾ ಇದ್ದಾನವ. ಇನ್ನು ಮುಂದೆ ಈ ಮದ್ಯದ ಬಾಟ್ಲಿಗೆ ನಾನು ಯಾವತ್ತೂ ಕೈ ಹಚ್ಚೋದಿಲ್ಲವ. ನೀನಿಟ್ಟಿರೋ ಸೇಡಿನ ಜ್ವಾಲೆ ತೀರೋವರೆಗೂ ಪರಸ್ತ್ರೀಯರನ್ನೆಲ್ಲ ನಿನ್ನ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತೀನವ. ನೀನು ತೊಟ್ಟಿರೋ ಹಠ ಸಾಧಿಸ್ಲಿ ಅಂತ ಹೇಳಿ ಈ ಊರ ಹನುಮಪ್ಪ ಮುಂದೆ ಹರಕೆ ಬರ್ತೀನವ. ಇದು ನಿನ್ನ ಪಾದದಾನಿಯಾಗ ಸತ್ತ. ತಂಗವ್ವ, ನೀನಾಡಿರೋ ಮಾತಲ್ಲಿ ಅಲ್ಪ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದ್ರೆ ನಿನಗಿಂತ ಮುಂಚೆ ಅವನ ಕತೆ ನಾನ್ ಮುಗಿಸ್ತೀನವ. ಪುಷ್ಪ ಪುಷ್ಪ ಪುಷ್ಪ. ರೀ ಮಿಸ್ಟರ್ ಸೂರ್ಯ ಅವರೇ, ಇದೇನ್ರಿ ಎಷ್ಟು ವರ್ಷದ ಮೇಲೆ ನಿಮ್ಮ ಪ್ರೇಯಸಿ ಭೇಟಿಯಾಗಿದ್ದಾಳೆ. ನನ್ನ ಜೊತೆ ಪ್ರೀತಿಯಿಂದ ಒಂದೆರಡು ಮಾತಾಡೋದನ್ನ ಬಿಟ್ಟು ಇದೇನು ಕಳ್ಳ ಬೆಕ್ಕ ಹೋದಾಗ ಹೋಗ್ತಾ ಇದ್ದೀರಲ್ಲ, ನನಗೆ ಕಂಡ್ರೆ ಭಯನ? ಹೇಳಿಲ್ಲ, ನಿನ್ನ ಮನದಾಳದ ಮಾತನ್ನು ಅರಿಯದೆ ನಾನು ಏನೇನೋ ಮಾತಾಡ್ಬಿಟ್ನಿ. ಈ ಹಾಳಾದ ಮುದುಕನ ನಿನಗೆ ಮತ್ತೆ ಹೇಗೆ ತೋರಿಸೋದಂತ ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಡು. ಏನ್ರಿ ಇದು? ಈ ವಿಷಯನ ನಾನು ಮುಂಚಿತವಾಗೇ ನಿಮ್ಮ ಮುಂದೆ ಹೇಳಬೇಕಾಗಿತ್ತು. ಆದ್ರೆ ಏನ್ ಮಾಡೋದು, ಸಮಯನೇ ಕೂಡಿ ಬರಲಿಲ್ಲ. ಅಷ್ಟಕ್ಕೆ ನೀವು ಯಾಕೆ ನಂದ್ಕೊಳ್ತೀರಾ? ಹಾಗೆ ನೋಡಿದ್ರೆ ನಿಮ್ಮಲ್ಲಿ ಕ್ಷಮೆ ನಾನು ಕೇಳಬೇಕು. ಯವ್ವ ತಾಯಿ ಹೆಡ್ದವ ಹಾದ್ರ ಮಾಡಕತ್ತೇನವ, ಎಲ್ಲರ ಕಣ್ಣಾಗ ಮಣ್ಣು ಹಾಕಿ ನಿಮ್ಮನ್ನು ಹೂವು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತಕ್ಕೆ ಮಾದ್ರಿ ನನ್ನ ದೃಷ್ಟಿ ಒಳಗ ಇದೇನು ಕುಬೇರ, ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದೆ ಎಂತ ಮಾತಾಡ್ತಾ ಇದೆಯಾ? ನನಗೆ ಇವರಿದ್ದಾರಲ್ಲ, ಇವರು ನನ್ನ ದೂರದ ಸಂಬಂಧಿಕ. ಊರಲ್ಲಿ ಏನೋ ವಿಷಯ ಇತ್ತಂತೆ, ಅದನ್ನ ಕದ್ದು ನನ್ನ ಕಿವಿಯಲ್ಲಿ ಹೇಳ್ತಾ ಇದ್ರು. ಅಷ್ಟರಲ್ಲಿ ನೀನ್ ಬಂದೆ. ಮೊದಲ ದೊಡ್ಡ ತಪ್ಪು ಮಾಡಿ ಬೇಯವ್ವ, ಅದನ್ನ ಮುಚ್ಕೊಳ್ಳಕ ತೀರಾ ತಳಕ್ ಹೋಗಿ ಮತ್ತೆ ನೀರಾಗ ಮುಳುಗಿ ಸಾಯಕ್ ಹೋಗಬೇಡ್ರಿ. ನಿಮ್ ಹೊಲಸ ಕೆಲ್ಸಕ್ಕೆ ಬೆಂಕಿ ಹಚ್ಚಲಿ. ನೀವು ಹೆಂಗಾರ ಮನುಷ್ಯರಾಗಿ ಹುಟ್ಟಿರಿ ಅಂತೀನಿ. ನಿಮ್ಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ತಲೆಯಾಗಿ ಇಟ್ಕೋರಿ. ಕಟ್ಟಿದೆ ಮೇ ಗೂಟ ಕೆತ್ಕೊಂಡ ಮತ್ತೊಬ್ರು ಹೊಲದಾಗ ಮೈದು ಬರುದು ಮಂದಿ ನೋಡ್ಲಿಕ್ಕಂದ್ರು ಮ್ಯಾಗಿನ ದೇವರನ್ನ ನೋಡ್ತಾನ ಅನ್ನೋದು ಸ್ವಲ್ಪ ಖಬರ್ ಇರ್ಬೇಕ್ರಿ ಅವ್ವ, ಖಬರ್ ಇರಬೇಕು. ನೀವು ನಮ್ಮ ದೇಸಾಯರ ಮನೆಗೆ ಬಂದ ಮ್ಯಾಗ ನನಗೆ ಇನ್ನೊಬ್ರು ಅವ್ವಾರು ಸಿಕ್ಕರು ಅಂತ ಬಹಳ ಖುಷಿ ಪಟ್ಟಿದ್ದೆ. ಆದ್ರೆ ಈ ನಿಮ್ಮ ಹೊಲಸ ಕೆಲಸ ಕಂಡು ದುಃಖ ಪಡಕ್ ಹಚ್ಚಿದೆ ಅಲ್ಲಿ ಬೇಡ ಹಡ್ದವ್ವ. ಇಲ್ಲ ಕುಬೇರ, ತಿಳಿದೇನೋ ನಾ ತಪ್ಪು ಮಾಡಿರಿ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ತೀಯ ಕುಬೇರ, ಕ್ಷಮಿಸ್ತೀಯ? ಹೊತ್ತು ಹೋದ್ರ ಮತ್ತೆ ತಿರುಗಿ ಬರಂಗಿಲ್ರಿ ಬಾಯಾರ. ಚಟಗಾರನ ಚಟ ಮುಚ್ಚಬಹುದು, ಆದ್ರ ಹಾದರಿಗಿತ್ಯಾರ ಹಾದ್ರ ಎಂದು ಮುಚ್ಚಂಗಿಲ್ರಿ, ಎಂದು ಮುಚ್ಚಂಗಿಲ್ಲ. ನಿಮ್ಮನ್ನು ಹೂವು ಅಂತ ತಿಳ್ಕೊಂಡಿದ್ದೆ ಅವರ. ಈ ಜಗತ್ನಾಗ ಹೂವಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ರಿ ಅವರ. ಆ ಹೂವು ದೇವ್ರ ಪೂಜಾಕ್ಕೂ ಬರತ್ತ, ಸತ್ಕಾರ ಸಮಾರಂಭಕ್ಕೂ ಬರತ್ತ. ಅಷ್ಟ ಯಾಕ್ರಿ, ಸತ್ತ ಹೆಣಕ್ಕೆ ಶೃಂಗಾರ ಮಾಡಿ ಆ ಹೆಣ್ಣನ್ನು ಸುಡುಗಾಡಕ್ಕೆ ಕಳ್ಸಾಕೂ ಬರತ್ತ. ಒಂದು ಹೆಣ್ಣು ಹೂವಾಗಿ ಬದುಕಬೇಕು ಹೊರತು ಹುಲ್ಲಾಗಿ ಬಾಳಬಾರ್ದ್ರಿ ಅವ್ವ, ಹುಲ್ಲಾಗಿ ಬಾಳಬಾರ್ದು. ಕಣ್ಣು ತರಿಸ್ತೇವೆ ಕುಬೇರ, ಕಣ್ಣು ತರಿಸ್ತೆ. ನೋಡು, ನಾನು ಎತ್ತರವಾದ ಮರೆ ಬೇರೆ, ಕೈ ಬಿಟ್ಟು ತಳಗ್ ಬಿದ್ದು ಪೆಟ್ಟು ತಾಗಿಸ್ಕೊಂಡವಳು ನೀನು. ನನಗತ್ತಿದ್ದಿ ಬುದ್ಧಿ ಹೇಳಿ ಕೈ ಹಿಡಿದು ಮೇಲೆತ್ತಿದ ದೇವ್ರಂತವನು. ದಯವಿಟ್ಟು ಈ ನನ್ನ ತಪ್ಪನ್ನ ಕ್ಷಮಿಸ್ಬಿಡು ಅಂತ ನಿನಗ ಅವರ
ಆದ ಜನ್ಮದಾಗ ದೊಡ್ಡವಾರ ಹೊಟ್ಯಾಗ ಹುಟ್ಟಿ ಬಂದೀನಿ ಅಂತ ಕಾಣುತ್ತ. ಅದಕ್ಕೆ ಈ ಜನ್ಮದಾಗ ನಿಮ್ಮ ಹೊಟ್ಯಾಗ ಹುಟ್ಟಿ ಬಂದೀನಿ ಅಂತ ತಿಳ್ಕೊಂಡ ಅವ್ವರ್ಗಿ ಅಪ್ಪರ್ಗಿ ಮೋಸ ಮಾತ್ರ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಕಾಲಿಗೆ ಬಿದ್ದುಬೇಡ. ಅವರ ಈ ಜಗತ್ತಿನಾಗ ನಾವು ಏನೇ ಕಳ್ಕೊಂಡು ಹುಡುಕಾಡಿದ್ರು ಮತ್ತೆ ಸಿಕ್ಕರು ಸಿಕ್ಕಬಹುದು. ಆದ್ರೆ ಹೆಣ್ಣಾಗಿ ಹುಟ್ಟಿ ಬಂದ ಜೀವ ಒಂದು ಸಲ ಶೀಲ ಅನ್ನೋ ಅಮೂಲ್ಯವಾದ ವಸ್ತುನ ಕಳ್ಕೊಂಡ್ರ ಆಕಿ ಸತ್ತು ಸುಡುಗಾಡ್ಕೋದ್ರು ಆಕಿ ಆತ್ಮ ಹೇಳ್ತೈತಂತ ನಾನು ಶೀಲಗೆಟ್ಟವಳ ಆತ್ಮ, ನಾನು ಶೀಲಗೆಟ್ಟವಳ ಆತ್ಮ ಅಂತ ನರಳಿ ನರಳಿ ನರಕಕ್ಕೆ ಹೊಕ್ಕೈತಿ ಹೊರತು ಅದಕ್ಕೆ ಎಂದು ಮುಕ್ತಿ ಸಿಗಂಗಿಲ್ರಿ ಅವ್ವ, ಎಂದು ಮುಕ್ತಿ ಸಿಗಂಗಿಲ್ಲ. ಕುಬೇರ, ಈ ಜನ್ಮದಾಗ ನೀ ನನಗ ಬಾಯಿ ತುಂಬ ಅವ್ವ ಅಂತ ಕರ್ತಿದ್ದೆ. ಆದ್ರೆ ನನಗ ಮುಂದಿನ ಜನ್ಮ ಅಂತ ಒತ್ತಿಂದ್ರ ನಿನ್ನ ಹೊಟ್ಟಾಗ ನಿನ್ನ ಮಗಳಾಗಿ ಹೊಟ್ಟೆ ನನಗ ಅಪ್ಪ ಅಂತ ಕರೆದು ಈ ಋಣನ ತೀರಿಸ್ತೇನೆ ಕುಬೇರ, ಈ ಋಣನ. ತಗೋರಿ, ಮೊದಲು ನಿಮ್ಮ ಕಣ್ಣೀರು ಒರೆಸ್ಕೋರಿ. ತಗೋರಿ ಇದನ್ನು. ಕುಬೇರ, ಇಲ್ಲಿ ನಡೆದ ವಿಷಯನ ಯಾರ ಮುಂದೆ ಹೇಳ್ಬೇಡ ಅಂತ ನಿನ್ನ ಕೈ ಮುಗಿದು ಅಲ್ಲ ನಿನ್ನ ಅದು ಎಂತ ಮಾತ್ರಿ ಅವರ, ನಮ್ಮ ಅಪ್ಪರ ಮನಿ ಮರ್ಯಾದೆ ಕಳೆಯಾಕ ಅದು ಯಾವ ಜನ್ಮದಾಗ ಸಾಧ್ಯ ಐತ್ರಿ ಅವರ. ಇಲ್ಲಿ ನಡೆದ ವಿಷಯ ನಾನು ಯಾರ ಮುಂದೆ ಉಸುರಿ ಎತ್ತುವುದಿಲ್ಲ. ನಿಮಗ ವಚನ ಕೊಟ್ಟ ಹೇಳ್ತೇನೆ. ಕುಬೇರ, ನನ್ನ ಕೈ ಬ್ಯಾಲ ಕೈ ಇಟ್ಟು ವಚನ ಕೊಟ್ಟಿದಿ. ಇದನ್ನ ತಪ್ಪದಿ ನನ್ನ ಪ್ರಾಣ ಹೋಗುತ್ತ ನೆನಪಿರ್ಲಿ. ಅವರ ನಡೀರಿ, ಮೊದಲು ಮನೆಗೆ ಹೋಗ್ರಿ. ಈ ನಿಮ್ಮ ವಿಷಯ ತೆಗೆದ ಚಂದನೊಂದು ಸೀರೆ ಉಟ್ಕೋರಿ. ಹೋಗ್ರಿ, ನಿಮ್ಮ ಕೈ ಮುಗಿ.